ಸುಖವ ಕೊಡಲೆಂದು ಲೇಸಾಗಿ ಹರಸಿದವು ಬಾಲಕರು ಬಂದು, ಮಳೆ ಬಂದು ಬೆಳೆ ಬೆಳೆದು ಧರೆ ತಣಿಯಲೆಂದು, ಕಿಳಿಗೊಳಗಳು ಕಿತುರುಗಳು ಕಳೆಯಲೆಂದು, ನಳಿನ ಮುಖಿಯರು ಸುಪುತ್ರರ ಪಡೆಯಲೆಂದು, ಇಳೆಯೊಳಗೆ ಹರಸಿದವು ಬಾಲಕರು ಬಂದು. ನೀರ ಹೀಗೋ ಇದು ಕೊಳುಕುಳದ ಕಣ. ಕಕ್ಷಿ ಪ್ರತಿಕಕ್ಷಿಗಳಾಗಿ ನಿಂತವರು ಪರಸ್ಪರ ಹೊಂದಿಸಿಕೊಳ್ಳುವುದು ಅಸಹಜವಾದರೂ ನಾನು ನಿಮ್ಮ ಸತಿಯಾದ ಕಾರಣ ನನ್ನ ಧರ್ಮಕ್ಕೆ ಅನುಗುಣವಾಗಿ ಪತಿಯಾದ ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಸಂದರ್ಭ ವಿಚಿತ್ರವಾದರೂ ಅದನ್ನು ನಾನು ಸ್ವೀಕರಿಸುತ್ತೇನೆ. ಮುಂದೆ ತಮ್ಮ ಅಣ್ಣನಾದ ಮರುತಸುತನಲ್ಲಿ ನಿಮಗೆ ಛಲ ಹುಟ್ಟಿತು, ಇಬ್ಬರಿಗೂ ಕಾಳಗ ನಡೆಯಿತು. ಏನು ರಾಜಿ ಮಾಡಿಸಲಿಕ್ಕೆ ಬಂದವಳು ನೀನು? ನಾರದರಿಂದ ಶ್ರೀಹರಿಯಿಂದ ಆಗದ ಸಂಧಾನ ನನ್ನಿಂದ ಆಗಿದ್ದೆ. ಆದರೆ ನೀವು ಅಣ್ಣನಲ್ಲಿ ಮುಳಿದು ಕೈಜಳಕವನ್ನು ಬಹುಬಗೆಯಲ್ಲಿ ತೋರುತ್ತೀರೆಂದು ಕೇಳಿದ್ದೆ. ನಿನ್ನನ್ನು ನಾನು ಇಲ್ಲಿ ಖಂಡಿತ ನಿರೀಕ್ಷಿಸಲಿಲ್ಲ. ನಿನ್ನ ಆಗಮನ ಇಲ್ಲಿಗೆ ಅಗತ್ಯವೂ ಇಲ್ಲ. ಯಾಕೆಂದರೆ ಇದು ಹಸ್ತಿನಾವತಿಯ ಅಡುಗೆ ಕೋಣೆಯೂ ಅಲ್ಲ, ಅಂತಃಪುರವೂ ಅಲ್ಲ. ಹಾಗಾಗಿ ಇದನ್ನು ವಿಚಿತ್ರ ಎನ್ನದ ನಿರ್ವಾಹವಿಲ್ಲ. ಇರಲಿ, ಅದೇನದು ನಿನ್ನ ಕೈಯಲ್ಲಿ? ಧನುಸ್ಸು. ಯಾಕೆ? ಯುದ್ಧ ಮಾಡೋದಕ್ಕೆ. ಯಾರಲ್ಲಿ? ಎದುರಿಗೆ ನಿಂತ ನಿಮ್ಮಲ್ಲಿ. ದ್ರೌಪದಿ, ಇದು ಸತಿಧರ್ಮಕ್ಕೆ ಸಂಬಂಧಿಸಿದ ವಿಚಾರ. ಲೋಕದಲ್ಲಿ 5 ಮಂದಿ ಪರಮ ಪತಿವ್ರತೆಯರ ಸಾಲಿಗೆ ಸೇರುವವಳು ನೀನು. ಸತಿಧರ್ಮಕ್ಕೆ ಅಪಚಾರ ಮಾಡಬೇಡ. ಹೇಗೆ ಬಂದಿದ್ದೀಯೋ ಹಾಗೆ ಹಿಂದಕ್ಕೆ ಹೋಗು. ಹೋಗ್ತೇನೆ.